26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಮೂರನೇದು ನಿಮ್ಮ ಹೈಕೋರ್ಟ್ ಪೀಠ ಸಹ ಭಾಳ ಹೋರಾಟವನ್ನು ತಿಂಗಳುಗಟ್ಟಲೆ ಇಲ್ಲಿ ನಮ್ಮ ಎಲ್ಲ ವಕೀಲರು, ಜಿಲ್ಲೆಯ ವಕೀಲರು ಕರ್ನಾಟಕದ ಹೈಕೋರ್ಟನ್ನು ಇಲ್ಲಿ ತರಬೇಕು ಅನ್ನೋದನ್ನ, ಮಂಗಳೂರಿಗೆ ಹೋಗುತ್ತಂತ ಹೇಳಿ ಇಲ್ಲಿಗೆ ಮಾಡಬೇಕು ಅನ್ನೋದನ್ನ ಭಾಳವಾಗಿ ಹೋರಾಟವನ್ನು ಒಂದು ತಿಂಗಳ ಮೇಲೆ ಬಹುಶಃ ಇಲ್ಲೆಲ್ಲ ಹೋರಾಟ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನಿಮಗೆ. ನಾನು ಸಹ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀವಿ. ಸ್ನೇಹಿತರೆ, ಇಷ್ಟೇ ಏನಾಗಿದೆ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇತರ ವಕೀಲರ ಸಂಘದವರೆಲ್ಲ ಬಂದು, ಮೊನ್ನೆ MP ಅವರು ಸಹ ಬಂದಾಗ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಚರ್ಚೆ ಮಾಡಿದ್ದಾರೆ. ಅವರು ಬರೆದಿದ್ದಾರೆ, ಆಮೇಲೆ ಕೇಳಿದ್ದಾರೆ, ಈ ನಮ್ಮ ಜಿಲ್ಲೆಯ ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರು, ಮುಖಂಡರನ್ನೆಲ್ಲ ಕರೆಸ್ತೇನೆ, ಆನಂತರ ಅದರ ಬಗ್ಗೆ ಚರ್ಚೆ ಮಾಡೋಣ, ಎಲ್ಲಿವರೆಗೆ ನಾನು ಪೆಂಡಿಂಗ್ ಇಟ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ಸಹ ನಾವು ಬೇಡ ಅಂತ ಹೇಳಿದ್ವಿ. ಇದು ಇಲ್ಲಿ ಬೇಕು, ಮಂಗಳೂರಿಗೆ ಬೇಡ, ಮಂಗಳೂರಿಂದ ಉಪಯೋಗ ಆಗೋದಿಲ್ಲ, ಏನಾದರೂ ಬೇಕಾದರೆ ಮಾತ್ರ ಇಲ್ಲೇ ಮಾಡಬೇಕು ಅನ್ನೋದನ್ನ ಏನು ಅವರು ಸಂಘದವರು ಏನು ಮನವಿ ಕೊಟ್ಟಿದ್ದಾರೆ, ಅದನ್ನು ಮುಖ್ಯಮಂತ್ರಿಗಳು ಸಹ ಮತ್ತೊಂದು ದಿವಸ ಪರಿಶೀಲನೆ ಮಾಡೋದಂತ ಹೇಳಿದ್ದಾರೆ, ಬರೆದಿಟ್ಕೊಂಡಿದ್ದಾರೆ. ನಾನು, ನಮ್ಮ ಸಂಗಮೇಶು, ಮಧು ಬಂಗಾರಪ್ಪನವರು, ನಮ್ಮ ಜಿಲ್ಲೆಯ ಪ್ರಮುಖ ಲೀಡರ್ಗಳು ಮತ್ತು ನಿಗಮದ ಅಧ್ಯಕ್ಷರುಗಳೆಲ್ಲ ಹೋಗಿ ಚರ್ಚೆ ಮಾಡಿ ಅದನ್ನು ಸಹ ಬರಲಿಕ್ಕೆ ಸಂಪೂರ್ಣವಾದಂಥ ಲಾಯರ್ ಪರವಾಗಿ, ಜಿಲ್ಲೆಯ ಪರವಾಗಿ ನಾನು ಸಹ ಸಂಪೂರ್ಣವಾದಂಥ ನಮ್ಮ ಸರ್ಕಾರ ಸಹಕಾರ ಕೊಡುತ್ತಂಥ ಭಾವನೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಆನಂತರ ನಿಮಗೆ ಗೊತ್ತೇ ಇದೆ, SIR ಇಡೀ ದೇಶದಲ್ಲಿ ಇವತ್ತು ಕೇಂದ್ರದ ಮೋದಿಜಿಯವರ ಸರ್ಕಾರ ಇವತ್ತು ಏನು ಮಾಡಿದ್ದಾರೆ. ಮೊನ್ನೆ ವಿಜೇಂದ್ರ ಅವರು ಒಂದು ಮಾತು ಹೇಳಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಸಾಗರದಲ್ಲಿ SIR ಅನ್ನು ಇವತ್ತು ಗೋಪಾಲಕೃಷ್ಣ ಬೇಳೂರವರು, ಅಂದರೆ ಸಾಗರ ಶಾಸಕರು ಏನೋ SIR ಅನ್ನು ಅಧಿಕಾರಿಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಾವು ಯಾವ ಅಧಿಕಾರಿಗಳು ಇಟ್ಕೊಂಡು ಮಾಡುವಂಥ ಪ್ರಶ್ನೆನೇ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ಮತ್ತು ಜನರಿಗೆ ಅವೇರ್ನೆಸ್ ಆಗಲಿಕ್ಕೆ ನಾವು ಹ್ಯಾಂಡ್ ಬಿಲ್ ಹಾಕಿ ಬೇರೆಯವ್ರಿಗೆ ಕೊಡ್ತೀವಿ. ಬಿಟ್ರೆ ಅಧಿಕಾರಿಗಳು ಆ ಥರ ಯಾರು ಇದ್ದರೆ ಅವ್ರು ಸಸ್ಪೆಂಡ್ ಮಾಡಲಿ, ನಾವು ಬೇಡ ಅನ್ನೋದಿಲ್ಲ. ಅವ್ರು ಯಾರು ಬೇಕಾದ್ರೂ ಮಾಡ್ಕೋಬೋದು, ಅವಶ್ಯ ಎದಿದೆ ಅವರಿಗೆ. ಆದರೆ ಸುಮ್ಮನೆ ಅಪಪ್ರಚಾರ, ಸುಮ್ಮನೆ ಅಂದರೆ ಹ್ಯಾಂಡ್ ಬಿಲ್ ಮಾಡಿ ಹಂಚ್ತಾರೆ ಅನ್ನೋದೇ ಅಪಪ್ರಚಾರ ಅವರಿಗೆ ಅಷ್ಟೇ. ಅವರಿಗೆ ಅದಕ್ಕಾಗಿ ಹೋಗಿ ಇವತ್ತು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ, ಕೇಂದ್ರ ಚುನಾವಣೆ ಇದಕ್ಕೆ ಆಯೋಗ ಕೊಟ್ಟಿದ್ದಾರೆ, ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ. ಅಂದರೆ ನಿಮ್ಮ ಉದ್ದೇಶ ಏನು? ಮೋದಿಜಿಯವ್ರು ಹೇಳ್ತಾರೆ ದೇಶದಲ್ಲಿ SIR ಆಗಬೇಕು, ಕೆಲವು ರಾಜ್ಯಗಳು ಉರುಳಿಸ್ಬೇಕು ಅನ್ನೋದು ಅವ್ರ ಪ್ಲಾನ್ ಇದೆ. ಪಾಪ ಅವರೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿದ್ರೆ ಇವ್ರು SIR ಬೇಡ, ನೀವು ನಿಲ್ಲಿಸಿಬಿಡಿ ಅನ್ನೋದಾದರೆ ಯಾಕೆ ಹೆಂಗೆ ಹೇಳ್ತಿದ್ರಿ? ಅಂದರೆ ಇದು ಕಲ್ಕತ್ತಾ ಅಲ್ಲ, ಇದು ಕರ್ನಾಟಕ, ಕಲ್ಕತ್ತಾ ಅಲ್ಲ. ಇದು ತಿಳ್ಕೋಬೇಕು ನಮ್ಮ ವಿಜೇಂದ್ರ ಅವರೇ. ಇದು ಭಾಳ ಬುದ್ಧಿವಂತರಿರುವಂಥ ನಮ್ಮ ನಾಡು ಕರ್ನಾಟಕ. ಇಲ್ಲೆಲ್ಲರೂ ಇದು ಮಾಡ್ತಾರೆ. ಮುಸ್ಲಿಮ್ಸರು ಬೇಕು, ಹಿಂದೂಗಳು ಬೇಕು, ಕ್ರಿಶ್ಚಿಯನ್ರು ಬೇಕಾಗತ್ತೆ, ಮುಸ್ಲಿಮರೇ ಮಾಡ್ತಾರೆ. ಅಂದರೆ ಮುಸ್ಲಿಮರಿಗೆ ಏನು ಹಕ್ಕು ಕೊಡಬಾರ್ದು, ಅವ್ರದ್ದು ಇದ್ರೆ ಕೊಡಬೇಕು. ನೀವು ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ಇದ್ದರೆ ಅವ್ರಿಗೇನು ಕೊಡೋದು ಬೇಡ, ಅವ್ರಿಗೆ ಅದು ಓಡಿಸ್ರಿ, ನಾವು ಬೇಡ ಅನ್ನೋದಲ್ಲ. ಅವ್ರು ಯಾರನ್ನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದಲ್ಲಿರುವ ಮುಸ್ಲಿಮರಿಗೆ ಕೊಡಬೇಡ ಅಂತ ಹೇಳಕ್ಕೆ ನೀವು ಯಾರು? ಅವ್ರಿಗೆ ಹಕ್ಕಿಲ್ವ? ಅವ್ರಿಗೆ ಹಕ್ಕಿದೆ. ಅಂದರೆ ಇವ್ರಿಗೆ ಏನಾಗಿದೆ, ನಮ್ಮ ಇವತ್ತಿನ ಸರ್ಕಾರದಲ್ಲಿ ನಮ್ಮ ಇವತ್ತಿನ ಕಾರ್ಯಕರ್ತರು ಹುಮ್ಮಸ್ಸಿಂದ SIR ಮಾಡೋದು ನೋಡಿ ಇವ್ರಿಗೆ ತಡ್ಕೊಳ್ಳೋಕ್ಕಾಗದೆ ಉರ್ಕೊಳ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ SIR ಬೇಡ ಅಂತ ಇವತ್ತು ಮೋದಿಜಿಯವ್ರು ಹೇಳ್ಬಿಡ್ರಿ, ನೀವೆಲ್ಲ ಲೀಡರ್ ಹೋಗಿ SIR ಕರ್ನಾಟಕದಲ್ಲಿ ಬೇಡ, ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ರೆ ನಮಗೆ ಇನ್ನೂ ಒಳ್ಳೆಯದೇ. ನಾವು ಹಳೆ ಲೀಸ್ಟಲ್ಲೇ ಹೋಗ್ತೀವಪ್ಪ. ಆಗುತ್ತೆ? ನಿಮಗೆ ದಮ್ಮಿದೆಯಾ? ಇದೆಯಾ ನಿಮಗೆ? ಏನ್ರಿ ಮಾತಾಡ್ತಾರೆ, ಅರ್ಥನೇ ಆಗಲ್ಲ ಅವ್ರಿಗೆ. ಅಂದರೆ ಸುಮ್ಮನೆ ಒಂದು ಗೊಂದಲ ಮಾಡಬೇಕು. ಅಲ್ಲೆಲ್ಲ ಮುಸ್ಲಿಮರಿಗೆ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರಿಗೋ ಬೇರೆಯವ್ರಿಗೆ ಮಾಡ್ತಾರೆ, ಅದು ಬಿಟ್ಟರೆ ಬೇರೆ ಇಲ್ಲೇ ಇಲ್ಲ ಇವರಿಗೆ. ಅರೆ ನಾವು ಮಾಡ್ತೀವಿ ರೀ, ಹಿಂದೂಗಳಿಗೂ ಮಾಡ್ತೀವಿ, ಮುಸ್ಲಿಮಿಗೂ ಮಾಡ್ತೀವಿ, ಕ್ರಿಶ್ಚಿಯನ್ರಿಗೂ ಮಾಡ್ತೀವಿ, ಇತರ ಜಾತಿಗೂ SIR ಅಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕು ಕೊಡ್ತೀವಿ. ಅವ್ರು ದಾಖಲೆ ಕೊಟ್ಟರೆ ಪ್ರತಿಯೊಬ್ಬರಿಗೆ ಹಕ್ಕು ಕೊಡೋವಂಥದ್ದು ಅವ್ರು ಮಾಡ್ತಾರೆ. ನೀವ್ಯಾಕೆ ಅದು ಇದು ಮಾಡ್ತೀರಿ? ಸಂವಿಧಾನದ ಹಕ್ಕದು, ಅವ್ರು ಪಡ್ಕೊಳ್ತಾರೆ. ಆದರೆ ನಿಮಗೆ ಹೊಟ್ಟೆ ಉರಿ ಆಗಿದೆ ಇವತ್ತು. ಏನು ಬಾಂಗ್ಲಾದೇಶ ಥರ ಆಗೋದಿಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇಲ್ಲಿ ಸ್ವಚ್ಛವಾಗಿ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಂದುಬಿಟ್ಟಿದೆ. ಅದಕ್ಕಾಗಿ ಭಯಭೀತರಾಗಿ ಇವತ್ತು ಚುನಾವಣಾ ಕಮಿಷನರಿಗೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ ನನಗೆ. ಏನೇ ಇರಲಿ ಬಿಡಿ, ನಾವೇನು ಹೆದರೋ ಪ್ರಶ್ನೆ ಇಲ್ಲ. ಇದೇನು ತಮಿಳ್ನಾಡಲ್ಲ, ಇದೇನು ಬಾಂಗ್ಲಾದೇಶ ಅಲ್ಲ. ನಾವು ಕರ್ನಾಟಕದಲ್ಲಿ ಖಂಡಿತವಾಗಿಯೂ ರಾಜ್ಯದಲ್ಲಿ ಗಟ್ಟಿಯಾದಂಥ SIR ಅನ್ನು ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತೀವಿ. ಆ ಥರ ಅಧಿಕಾರಿಗಳು ಯಾರು ಮಾಡಿದರೆ, ನಾನಲ್ಲ ಯಾರೇ ಮಾಡಿದ್ರು ಸಹ ಅಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಿ, ನಾನೇನು ಇದು ಮಾಡೋಕ್ಕೆ ಹೋಗೋದಿಲ್ಲ. ನಾವು ಯಾವುದು ಅಧಿಕಾರಿಗಳಿಗೆ ಅಡ್ಡಾಕಕ್ಕೆ ಹೋಗೋದಿಲ್ಲ. ನಮ್ಮ ಅಧಿಕಾರಿಗಳು ಏನಿದೆ ಅವ್ರು ಮಾಡ್ತಾರೆ. ನಮ್ಮ ಕಾರ್ಯಕರ್ತರು ಏನು ಮಾಡಬೇಕು, ಅದು ಮನೆಗೆ ಅವ್ರು ಏನೇನು ಹೇಳಬೇಕು ಅದು ಹೇಳ್ತಾರೆ. ಅದನ್ನು ತಡೆಯೋಕ್ಕೆ ನೀವು ಹಕ್ಕಿಲ್ಲ, ಹೌದಲ್ಲ? ಹಾಗಾಗಿ
SIR ಅನ್ನು ಏನು ಕೇಂದ್ರದವ್ರು ಮೋದಿಜಿಯವರು ಏನು ಹೇಳಿದ್ದಾರೆ ಅದು ಕರ್ನಾಟಕದಲ್ಲಿ ಅದು ಆಗಬೇಕಾದಂದು ನಮ್ಮೆಲ್ಲರೂ ಹಕ್ಕಿದೆ, ನಾವು ಮಾಡ್ತೀವಿ. ಅದು ನಾವು ವಿರೋಧ ಆವಾಗ ಮಾಡಿದ್ವಿ, ಈಗ ಬಂದ್ಬಿಟ್ಟಿದೆ. ಆದೇಶವನ್ನು ಈಗ ಪಾಲನೆ ಮಾಡ್ತಾ ಇದೀವಿ, ಮಾಡೇ ಮಾಡ್ತೀವಿ. ಇವರು ವಿರೋಧ ಇದ್ದಾರೆ, ಈಗ ಅದನ್ನು ಖಂಡನೆ ಮಾಡ್ತೇನೆ ಇವತ್ತಂತ ಹೇಳ್ತಾ 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.